ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಅಪರಾಧಿ ಮೊಹಮ್ಮದ್ ಶಾರೀಕ್ ತಪ್ಪನ್ನ ಒಪ್ಪಿಕೊಂಡಿದ್ದಾನೆ. ಹಾಗಾಗಿ ಈಗ ಶಿಕ್ಷೆ ಪ್ರಕಟ ಆಗುವಂತ ಸಾಧ್ಯತೆ ಇದೆ ಎಂದು ಎನ್ಐಎ ವಿಶೇಷ ಕೋರ್ಟ್ನಿಂದ ಶಿಕ್ಷೆ ಪ್ರಕಟ ಆಗುವಂತ ಸಾಧ್ಯತೆ ಇದೆ. 2022 ನವೆಂಬರ್ ರಂದು ನಡೆದಿದ್ದಂತಹ ಸ್ಫೋಟ ಪ್ರಕರಣ ಇದು. ಮೊಹಮ್ಮದ್ ಶಾರೀಕ್ ಇಂದು ಶಿಕ್ಷೆ ಪ್ರಮಾಣ ಪ್ರಕಟ ಆಗುವಂತ ಸಾಧ್ಯತೆ ಇದೆ. ಆಟೋದಲ್ಲಿ ಒಂದು ಕುಕ್ಕರ್ ಬಾಂಬ್ ಸ್ಫೋಟಗೊಂಡಿತ್ತು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ತಪ್ಪನ್ನ ಒಪ್ಪಿಕೊಂಡಿದ್ದಾನೆ ಆರೋಪಿ. ಏಪ್ರಿಲ್ 20, 2024 ರಂದು ತಪ್ಪು ಮಾಡೇ ಇಲ್ಲ ಅಂತ ಹೇಳಿ ಶಾರೀಕ್ ಬಹಳಷ್ಟು ನಖರ ಮಾಡಿರ್ತಾನೆ. ಅದಾದ ನಂತರ ವಿಚಾರಣೆ ಎಲ್ಲವೂ ಕೂಡ ಆದ ನಂತರ ಈಗ ತಪ್ಪನ್ನ ಒಪ್ಪಿಕೊಂಡಿದ್ದಾರೆ. ತಪ್ಪು ಮಾಡಿಲ್ಲ ಅಂತ ಹೇಳಿ ಕೋರ್ಟ್ಗೂ ಕೂಡ ಹೇಳಿಕೆಯನ್ನ ಕೊಟ್ಟಿರ್ತಾನೆ. ಇದೇ ಸ್ಟೇಟ್ಮೆಂಟ್ ಅನ್ನು ತಗೊಂಡಿರ್ತಾರೆ. ಆಗ ಬಹಳಷ್ಟು ಡ್ರಾಮಾ ಮಾಡಿದ, ಈಗ ಒಪ್ಕೊಂಡಿದ್ದಾನೆ ಶಾರೀಕ್. ಹಾಗಾಗಿ ಈಗ ಈ ಒಂದು ಪ್ರಕರಣದಲ್ಲಿ ಈತನಿಗೆ ಶಿಕ್ಷೆ ಪ್ರಕಟ ಆಗುವಂತ ಸಾಧ್ಯತೆ ಇದೆ. ಕಳೆದ ಡಿಸೆಂಬರ್ನಲ್ಲಿ ತಪ್ಪನ್ನ ಒಪ್ಕೊಂಡಿದ್ದಾನೆ ಅಂತ ಹೇಳಿ ಈಗ ಅರ್ಜಿ ಬರ್ತಾ ಇದೆ. ತಪ್ಪೊಪ್ಪಿಗೆ ಪರಿಗಣಿಸಲು ಸಿಆರ್ಪಿಸಿ ಸೆಕ್ಷನ್ 299 ಅಡಿ ಅರ್ಜಿ ಕೂಡ ಸಲ್ಲಿಕೆ ಆಗಿತ್ತು. ಮಾರ್ಚ್ 26 ರಂದು ಅರ್ಜಿಯನ್ನ ಕೋರ್ಟ್ ಅಂಗೀಕರಿಸಿತ್ತು. ಹಾಗಾಗಿ ಈ ಪ್ರಕರಣದಲ್ಲಿ ಸದ್ಯಕ್ಕೆ ಈಗ ಶಾರೀಕ್ ಏನ್ ತಪ್ಪನ್ನು ಒಪ್ಕೊಂಡಿದ್ದಾನೆ. ಈ ಒಂದು ಪ್ರಕರಣದಲ್ಲಿ ಕುಕ್ಕರ್ ಬಾಂಬ್ ಸ್ಫೋಟ ಪ್ರಕರಣದಲ್ಲಿ ಒಂದು ಆಟೋದಲ್ಲಿ ಕುಕ್ಕರ್ ಬಾಂಬ್ ಸ್ಫೋಟ ಆಗಿರುತ್ತೆ. ಅದಾದ ನಂತರ ಆ ಒಂದು ಸಂದರ್ಭದಲ್ಲಿ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿತ್ತು. ಹೇಗಾಯ್ತು, ಏನಾಯ್ತು, ಏನಕ್ಕೆ ಮಾಡಿದ್ರು ಅಂತ ಹೇಳಿ ಎಲ್ಲರೂ ಕೂಡ ಭಯಭೀತರಾಗಿದ್ರು. ಅದಾದ ನಂತರ ಈ ಒಂದು ಆರೋಪಿಯನ್ನ ಅರೆಸ್ಟ್ ಮಾಡಿ ಇಷ್ಟು ವರ್ಷ ಆದ ನಂತರ ಈಗ ತಪ್ಪನ್ನು ಒಪ್ಕೊಂಡಿದ್ದಾನೆ. ಈ ಹಿನ್ನೆಲೆ ಈಗ ಕೋರ್ಟಿಂದ ಶಿಕ್ಷೆ ಪ್ರಕಟ ಆಗುವಂತ ಸಾಧ್ಯತೆ ಇದೆ ಶಾರೀಕಿಗೆ. ಹಾಗಾಗಿ ಎಷ್ಟು ವರ್ಷ ಶಿಕ್ಷೆ ಆಗ್ಬಹುದು, ಏನಾಗ್ಬಹುದು ಅನ್ನೋಂಥದ್ದು ಗೊತ್ತಿಲ್ಲ. ಸದ್ಯಕ್ಕೆ ಈ ಕುರಿತು ಈಗ ತಪ್ಪೊಪ್ಪಿಗೆ ಪರಿಗಣಿಸಬೇಕು. ತಪ್ಪೊಪ್ಪಿಗೆ ಪರಿಗಣಿಸಿದ್ರೆ ಎಲ್ಲೋ ಒಂದು ರೀತಿಯಾಗಿ ಶಿಕ್ಷೆ ಕಡಿಮೆ ಆಗಬಹುದು ಅನ್ನುವಂಥದ್ದು ಒಂದು ಉದ್ದೇಶ. ಹಾಗಾಗಿ ತಪ್ಪನ್ನ ಒಪ್ಕೊಂಡಿರುವಂತಹ ಹಿನ್ನೆಲೆ ಶಿಕ್ಷೆ ಕಡಿಮೆ ವರ್ಷ ಆಗ್ಬೋದು, ಜೈಲು ಕಡಿಮೆ ವರ್ಷ ಆಗ್ಬೋದು ಅನ್ನುವಂಥದ್ದು ಒಂದು ಕಡೆ ಕೋರ್ಟಿಂದ ಇರುವಂಥ ಒಂದು ವಿಚಾರ. ಹಾಗಾಗಿ ತಪ್ಪು ಒಪ್ಕೊಂಡಿದ್ದಾನೆ. ಈ ಹಿನ್ನೆಲೆ ಎಲ್ಲೋ ಒಂದು ರೀತಿಯಾಗಿ ಶಿಕ್ಷೆ ಪ್ರಕಟ ಕಡಿಮೆ ಆಗಬಹುದು. ಇಂದು ಎನ್ಐಎ ವಿಶೇಷ ಕೋರ್ಟ್ನಿಂದ ಶಿಕ್ಷೆ ಪ್ರಕಟ ಆಗುವಂತ ಸಾಧ್ಯತೆ ಇದೆ. ಅದರಲ್ಲೂ ಕೂಡ ವಿಶೇಷವಾಗಿ ಶಾರೀಕಿಗೆ ಏನು ತಪ್ಪನ್ನು ಒಪ್ಕೊಂಡಿದ್ದಾನಲ್ಲ, ಅದನ್ನ ತಪ್ಪೊಪ್ಪಿಗೆನ ಪರಿಗಣಿಸಬೇಕು ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗಿ ಅರ್ಜಿ ಸಲ್ಲಿಕೆ ಆಗಿದೆ. ಕಾರಣ ಏನು ಅಂತಂದ್ರೆ ಈತ ತಪ್ಪು ಒಪ್ಕೊಂಡಿದ್ದಾನೆ. ಹಾಗಾಗಿ ಕಡಿಮೆ ವರ್ಷ ಜೈಲಾಗುವಂತ ಸಾಧ್ಯತೆ ಇದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್. ಈಗ ಶಾರೀಕ್ ತಪ್ಪನ್ನು ಒಪ್ಕೊಂಡಿದ್ದಾರೆ. ಹಾಗಾಗಿ ಇದನ್ನೂ ಕೂಡ ಪರಿಗಣಿಸಿ ಕೋರ್ಟ್ ಏನಾದ್ರೂ ಕಡಿಮೆ ವರ್ಷ ಏನಾದ್ರೂ ಜೈಲು ಶಿಕ್ಷೆ ಕೊಡಬಹುದಾ, ಏನಾಗಬಹುದು ಮುಂದೆ ಈ ಒಂದು ಪ್ರಕರಣದಲ್ಲಿ? ಖಂಡಿತ. ಯಾಕಂದ್ರೆ ಈ ಒಂದು 2022 ನವೆಂಬರ್ 19 ರಂದು ನಡೆದಿದಂತ ಭೀಕರ ಕುಕ್ಕರ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರಮುಖ ಆರೋಪಿಯಾಗಿರುವಂತ ಮೊಹಮ್ಮದ್ ಶಾರೀಕ್ ಇಷ್ಟು ಆಲ್ಮೋಸ್ಟ್ ಸುಮಾರು ತಿಂಗಳು ಕೂಡ ಆಸ್ಪತ್ರೆಯಲ್ಲಿ ಒಂದು ಚಿಕಿತ್ಸೆಯನ್ನ ಪಡ್ಕೊಂಡಿದ್ದ. ನಂತರ ಈಗ ಸದ್ಯ ಪರಪ್ಪನ ಅಗ್ರಹಾರದಲ್ಲಿ ಇದ್ದಾನೆ. ಇದೀಗ ಆತಾನೇ ಒಂದು ತಪ್ಪನ್ನ ಒಪ್ಕೊಂಡಿದ್ದಾನೆ. ಅಂದ್ರೆ ಕುಕ್ಕರ್ ಬ್ಲಾಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಅದರಲ್ಲಿ ಬೇಕಾದಂತ ಎಲ್ಲಾ ತಯಾರಿಕೆ ಆಗಿರ್ಬೋದು, ಜೊತೆಗೆ ಈ ಒಂದು ಸಂಚನ ಮಾಡೋದಕ್ಕೆ ಎಲ್ಲದಕ್ಕೂ ನಾನೇ ಕಾರಣ ಅಂತ ಹೇಳಿ ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿದ್ದ. ತಪ್ಪೊಪ್ಪಿಗೆಯನ್ನು ಕೂಡ ಈಗ ಮಾಡಿದ್ದ. ಅಂದ್ರೆ ಹಿಂದೆ ತಪ್ಪೊಪ್ಪಿಗೆ ಅರ್ಜಿನೂ ಕೂಡ ಶಾರೀಕ್ ಒಂದು ಸಲ್ಲಿಸಿದ 3 ತಿಂಗಳ ಹಿಂದೆ. ಹೀಗಾಗಿ ಅಪರಾಧಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಅಂತೇಳಿ ಒಂದ್ ಕಡೆ ಎನ್ಐನ SPP ಮನವಿನ ಕೂಡ ಮಾಡಿದ್ರು. SPP ಪ್ರಸನ್ನ ಕುಮಾರ್ ಇಂದ ಆ ಕೋರ್ಟ್ಗೆ ಈತನ ಒಂದು ಕೃತ್ಯವನ್ನ ಸಂಪೂರ್ಣವಾಗಿ ಎಳೆಯಾಗಿ ಒಂದು ಆರೋಪಿಯ ಒಂದು ಸಂಪೂರ್ಣ ವಿಚಾರವನ್ನು ಕೂಡ NIA ಕೋರ್ಟ್ಗೆ ಒಂದು ಸಲ್ಲಿಸಿದ್ರು. ಇದಾದ ನಂತರವಾಗಿ 3 ತಿಂಗಳ ಹಿಂದೆ ಅಷ್ಟೇ ಆತನೇ ತಪ್ಪೊಪ್ಪಿಗೆನ ಮಾಡ್ಕೊಂಡಿರೋದ್ರಿಂದಾಗಿ ಈತನಿಗೆ ಕೊಡಬಹುದಂತ ಕಠಿಣ ಶಿಕ್ಷೆಯಲ್ಲಿ ಆಲ್ಮೋಸ್ಟ್ ಒಂದು ಈತನೇ ಒಪ್ಪಿಕೊಂಡಿರೋದ್ರಿಂದ ಆಲ್ಮೋಸ್ಟ್ ಕಡಿಮೆ ಶಿಕ್ಷೆಯನ್ನು ವಿಧಿಸುವಂತ ಸಾಧ್ಯತೆ ಕೂಡ ಸದ್ಯಕ್ಕಿದೆ. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ಆತ ಮಾಡಿದಂತ ಕುಕ್ಕರ್ ಬ್ಲಾಸ್ಟ್ ಏನಿದೆ ಅದಕ್ಕೆ ಬೇಕಾಗಿದ್ದಂತೆ ಸಿದ್ಧತೆಗಳನ್ನ, ಜೊತೆಗೆ ಆತನಿಗೆ ಯಾರು ಸಹಾಯವನ್ನ ಮಾಡಿದ್ರು ಎಲ್ಲವನ್ನು ಕೂಡ ತನಿಖಾ ಹಂತದಲ್ಲಿ ಎಲ್ಲವನ್ನು ಕೂಡ ಹೇಳ್ಕೊಂಡಿದ್ದಾನೆ. ಹೀಗಾಗಿ ಇವತ್ತು ಆಲ್ಮೋಸ್ಟ್ ಅದನ್ನ ಶಿಕ್ಷೆ ಪ್ರಕಟ ಮಾಡುವಂತ ಕೆಲಸವನ್ನ NIA ಸ್ಪೆಷಲ್ ಕೋರ್ಟ್ ಏನಿದೆ ಇವತ್ತು ಆಲ್ಮೋಸ್ಟ್ ಮೊಹಮ್ಮದ್ ಶಾರೀಕ್ಗೆ ಶಿಕ್ಷೆ ವಿಧಿಸುವಂತ ಕೆಲಸ ಕೂಡ ಆಗುತ್ತೆ. ಯಾಕಂದ್ರೆ ಈತ ಹಿಂದೆ ಕೂಡ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ತಯಾರಿಕೆ ಆಗಿರ್ಬೋದು, ಜೊತೆಗೆ ಕೆಲವೊಂದಷ್ಟು ಆರೋಪಿಗಳ ಒಂದು ಸಹಾಯವನ್ನು ಕೂಡ ಪಡ್ಕೊಂಡಿದ್ದ ಅಂತೇಳಿ NIA ಈ ಹಿಂದೆ ಕೂಡ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಆತನಿಂದ ಹೇಳಿಕೆಯನ್ನು ಕೂಡ ದಾಖಲಿಸಿಕೊಂಡಿದ್ರು. ಹೀಗಾಗಿ ಇವತ್ತು NIA ಈಗಾಗಲೇ ಅರ್ಜಿಯನ್ನು ಪುರಸ್ಕರಿಸಿಕೊಂಡು ಇದೀಗ
ಒಂದು ಅಪರಾಧಿಗೆ ಕಠಿಣ ಶಿಕ್ಷೆ ವಿಧಿಸುವಂತ ಸಾಧ್ಯತೆ ಇದೆ. ಹೀಗಾಗಿ ಎಷ್ಟು ವರ್ಷ ಕೊಡ್ಬೋದು, ಜೀವಾವಧಿ ಕೊಡ್ತಾರಾ ಅಥವಾ ಜೀವಿತಾವಧಿ ಕೊಡ್ತಾರಾ, ಹೀಗೆ ಸಾಕಷ್ಟು ಯೋಚನೆ ಇದೆ. ಈಗ ಈ ಸದ್ಯಕ್ಕೆ ಕಾದು ನೋಡ್ಬೇಕಾಗುತ್ತೆ ಇವತ್ತು ಯಾವ ರೀತಿಯಾಗಿ NIA ಸ್ಪೆಷಲ್ ಕೋರ್ಟ್ ನಲ್ಲಿ ಅಪರಾಧಿಗೆ ಯಾವ ರೀತಿಯಾಗಿ ಶಿಕ್ಷೆನ ವಿಧಿಸುತ್ತೆ. ಒಂದು ವೇಳೆ ಆತನ ತಪ್ಪೊಪ್ಪಿಗೆ ಉಟ್ಕೊಂಡಿರೋದ್ರಿಂದ ಕಡಿಮೆ ಶಿಕ್ಷೆ ಏನಾದ್ರು ಕೊಡ್ಬೋದಾ, ಹೀಗೆ ಸಾಕಷ್ಟು ಕುತೂಹಲ ಇರುವಂತದ್ದು. ಒಂದ್ ಕಡೆ NIA SP ಆಗಿರುವಂತ ಪ್ರಸನ್ನ ಕುಮಾರ್ ಕೂಡ ಈ ಹಿಂದೆ ಕೂಡ ಕಠಿಣ ಶಿಕ್ಷೆನ ಆರೋಪಿಗೆ ವಿಧಿಸಬೇಕು ಅಂತ ಹೇಳಿ ಮನವಿನ ಕೂಡ ಮಾಡ್ಕೊಂಡಿದ್ರು. ಹೀಗಾಗಿ ಇವತ್ತು ಯಾವ ಶಿಕ್ಷೆನ ವಿಧಿಸ್ತಾರೆ ನ್ಯಾಯಾಧೀಶರು ಯಾವ ಆದೇಶವನ್ನ ಕೂಡ ಕೊಡ್ತಾರೆ ಅನ್ನೋದು ಇಲ್ಲಿ ಪ್ರಮುಖವಾಗಿ ಸಾಕಷ್ಟು ಕುತೂಹಲ ಇರುವಂತದ್ದು. ರೋಶ್ನಿ. ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ.